ಸಿಡಿ ತೋರಿಸ್ತಾ ಇದ್ರು ಎಂಬ ಎಚ್ಡಿಕೆ ಅವರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಯ್ಯೋ ಪಾಪ, ನಾನೇನು ಫಿಲ್ಮ್ ಡೈರೆಕ್ಟರ್ ಅಲ್ಲ, ಸೆಂಟ್ರಲ್ ಗವರ್ನಮೆಂಟ್ ನಿಂದ ತನಿಖೆ ಮಾಡಿಸ್ಲಿ. ಸದ್ಯಕ್ಕೆ ನಿನ್ನ ಸಹೋದರನದ್ದು ಕೊಡಪ್ಪ. ಇದು ಡಿಕೆ ಅವರ ಮಾತು. ನಿನ್ನ ಆಫೀಸ್ನಲ್ಲಿ ಏನೇನ್ ಮಾಡಿದ್ದೇನೆಂದು ಕೊಡ್ತೀನಿ. ಟಾರ್ಗೆಟ್ ಮಾಡ್ತಿರೋದಕ್ಕೆ ಇಂತಹ ಮಾತು ಬರ್ತಾ ಇರೋದು. ಮಿಲಿಟರಿ ಕರ್ಕೊಂಡು ಹೋಗ್ತಂತೆ ನನ್ನನ್ನ ಈ ವಿಚಾರದಲ್ಲಿ ಸಿಲುಕಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ. ನಾನೇನು ಫಿಲಮ್ ಡೈರೆಕ್ಟರ್ ಅಲ್ಲ, ಏನೂ ಇಲ್ಲ. ನಾನು ಟೂರಿಂಗ್ ಟ್ಯಾಕ್ಸೀಸ್ ಮಡಿಕೊಂಡಿದ್ದೆ, ಈಗೂ ಥಿಯೇಟ್ರ್ ಇಟ್ಕೊಂಡಿದ್ದೀನಿ ನಾನು. ಗೊತ್ತಾಯ್ತಾ? ತೆಗೀಲಿ, ಎಲ್ಲಿ ಏನು ಆರೋಪ ಮಾಡಿದ್ದಾರೆ? ಏನು ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡ್ಸಕ್ಕೆ ಹೆಂಗಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಯಾವ್ದಾದ್ರು ಒಂದು ಇನ್ವೆಸ್ಟಿಗೇಷನ್ ಮಾಡ್ಸಕ್ಕೆ ಈಗಾಗಲೇ ಮಾಡ್ತಾ ಇದ್ದೀರಲ್ಲ, ಬೇಕಾದಷ್ಟು ಎತ್ಕೊಂಡೋಗಿ. ಫಸ್ಟು ನಾನು ಹೇಳಿರೋ ಪ್ರಶ್ನೆಗಳಿಗೆ ಫಸ್ಟ್ ಒಂದೊಂದಾಗಿ ಕೊಡಲಿ. ಈಗ ಸದ್ಯಕ್ಕೆ ನಿನ್ನ ಸೋದರನ್ನು ಕೊಡಪ್ಪ, ನಿನ್ನ ಅಧಿಕಾರ ನೀನು ಆಫೀಸ್ ಮಾಡಿಕೊಂಡು ಏನೇನು ಮಾಡಿದ್ದಾನೆ ಅಂತ ನನಗೆ ಕೊಡ್ತೀನಿ. ನಾನು ಕನಕಪುರ ರೋಡಲ್ಲಿ ಏನಿದೆ, ಇದನ್ನು ನೆಲಮಂಗಲ ರೋಡಲ್ಲಿ ಏನಿದೆ, ಮೈಸೂರು ರೋಡಲ್ಲಿ ಏನಿದೆ, ಬೆಂಗಳೂರಲ್ಲಿ ಏನಿದೆ, ಏರ್ಪೋರ್ಟ್ ರೋಡಲ್ಲಿ ಏನಿದೆ, ಹೆಂಗೆ ಬಂತು, ಏನು ಬಂತು, ಮೈನಿಂಗ್ದೆಲ್ಲ ಆಮೇಲೆ ನೆಕ್ಸ್ಟ್ ಮಾತಾಡೋಣ. ಫಸ್ಟ್ ಇಷ್ಟಕ್ಕೆ ಉತ್ತರ ಬಿಡುಗಡೆ ಮಾಡ್ತೀರಾ ಸರ್? ಫಸ್ಟ್ ಉತ್ತರ ಕೊಡ್ತಾರೆ ಅನ್ಸುತ್ತಾ ಸರ್? ಕೊಡಬೇಕು ಅವರು, ಯಾಕಂದ್ರೆ ಕೊಡಬೇಕು. ಈಗ ನನ್ಗೆ ಹೇಳಿದಾರಲ್ಲ, ಮಿಲಿಟರಿ ಬಂದು ಕರ್ಕೊಂಡು ಹೋಗ್ತದೆ ಅಂತ ರೆಡಿ ಇದ್ದೀನಿ ನಾನು. ಯಾವ ಕಳಿಸ್ಯ ಹೇಳಪ್ಪ, ನಾನು ರೆಡಿ ಇದ್ದೀನಿ. ಟಾರ್ಗೆಟ್ ಮಾಡ್ತಾ ಇರೋದಕ್ಕೆ ಇಂಥ ಮಾತುಗಳೆಲ್ಲ ಬರ್ತಾ ಇರೋದು. ವಿಜೇಂದ್ರ ಫಸ್ಟು ಹೇಳಬೇಕು, ಅವರಪ್ಪ ಯಾಕೆ ರಾಜೀನಾಮೆ ಕೊಟ್ಟರು, ಯಾಕೆ ಕೊಡಿಸಿದ್ರು, ಎಂದು ಕೊಡಬೇಕಾಯ್ತು, PSA ಸ್ಕ್ಯಾಮ್ ಇದ್ದಾಗ ಯಾರಿದ್ರು, ಅದೆಲ್ಲ ಪ್ರೂವ್ ಆಗ್ತಾನೆ ವಜಾಗಿದ್ದು ಎಲ್ಲ. ಇದನ್ನ ಯಾರಿದ್ರು, ಯಾಕೆ ರಾಜೀನಾಮೆ ಕೊಡಲಿಲ್ಲ, ಯಾರು ಚೀಫ್ ಮಿನಿಸ್ಟರ್ ಇದ್ರು, ಯಾಕೆ ಮಂತ್ರಿ ಇದ್ರು, ಯಾಕೆ ಅಧಿಕಾರಿಗಳು ಜೈಲಿಗೆ ಹೋಗಿದ್ರು, ಇವೆಲ್ಲ ಫಸ್ಟು ಎರಡು ಪ್ರಶ್ನೆಗೆ ಉತ್ತರ ಕೊಡಲಿ ಸಾಕು. ಈಗ MB ಪಾಟೀಲ್ ಕೇಳಿದ್ರು, ಅದ್ಯಾವುದು ಫಾರಿನ್ದು, ಅದೆಲ್ಲ ಹೇಳಲಿ. ಅವರೆಲ್ಲ ಜಮೀರು ಅಂತ ಕೇಳಿದ್ರು. ನಾವೆಲ್ಲ ಒಂದೇ ದಿನ ಎಕ್ಸಾಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, 7 ದಿನ ಇದೆಯಲ್ಲ, ಎಲ್ಲ ಉತ್ತರ ಕೊಟ್ಟು